ಆಟಗಾರರು ಒಂದ್ ಕಡೆ ಲಂಕಾ ವಿರುದ್ಧ ಟೆಸ್ಟ್ ಸರಣಿಯಲ್ಲಿ ಬ್ಯುಸಿಯಾಗಿದ್ರೆ ಅತ್ತ ಹಿಟ್ ಮ್ಯಾನ್ ರೋಹಿತ್ ಶರ್ಮಾ ಮೈದಾನದಲ್ಲಿ ಬೆವರಿಳಿಸೋಕೆ ಶುರು ಮಾಡಿದ್ದಾರೆ. ಶತಾಯ ಗತಾಯ 2027ರ ಏಕದಿನ ವಿಶ್ವಕಪ್ ತಂಡದಲ್ಲಿ ಆಡಲೇಬೇಕು ಅಂತ ಪಣ ತೊಟ್ಟಿರುವಂತ ಹಿಟ್ ಮ್ಯಾನ್ ಪ್ರಾಕ್ಟೀಸ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಮುಂದಿನ ಏಕದಿನ ಸರಣಿ ಬಳಿಕ ರೋಹಿತ್ ಅವರ ಭವಿಷ್ಯ ನಿರ್ಧಾರ ಆಗುತ್ತೆ ಎನ್ನುವಂತ ಚರ್ಚೆಗಳ ನಡುವೆ ರೋಹಿತ್ರ ಸಮರಾಭ್ಯಾಸ ಕುತೂಹಲ ಮೂಡಿಸಿದೆ. ಫಿಟ್ನೆಸ್ನೇ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವಂತ ರೋಹಿತ್ ಹೇಗೆ ತಯಾರಾಗ್ತಿದ್ದಾರೆ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಟೀಮ್ ಇಂಡಿಯಾದ ಮಾಜಿ ನಾಯಕ ರೋಹಿತ್ ಶರ್ಮಾ ಮುಂಬೈನ ಬಿಕೆಸಿಯಲ್ಲಿರುವಂತಹ ಮುಂಬೈ ಕ್ರಿಕೆಟ್ ಅಸೋಸಿಯೇಷನ್ ನಲ್ಲಿ ಭರ್ಜರಿ ಪ್ರಾಕ್ಟೀಸ್ ಶುರು ಮಾಡಿದ್ದಾರೆ. ಮುಂದಿನ ಸರಣಿಗೆ ಈಗಲೇ ಸಿದ್ಧತೆಯನ್ನ ಆರಂಭ ಮಾಡಿರುವಂತಹ ರೋಹಿತ್ರ ಫೋಟೋಗಳು ಹಾಗೆ ವಿಡಿಯೋಗಳು ವೈರಲ್ ಆಗಿವೆ. ಟೆಸ್ಟ್ ಹಾಗೆ T20 ಮಾದರಿಗಳಿಂದ ನಿವೃತ್ತಿ ಪಡೆದಿರುವಂತಹ ರೋಹಿತ್ ಕೇವಲ ಏಕದಿನ ಕ್ರಿಕೆಟ್ನಲ್ಲಿ ಮಾತ್ರ ಆಡ್ತಿದ್ದಾರೆ. ಅದರಲ್ಲೂ 2027ರ ಏಕದಿನ ವಿಶ್ವಕಪ್ನಲ್ಲಿ ಆಡಲೇಬೇಕು ಎನ್ನುವಂತ ಟಾರ್ಗೆಟ್ನಲ್ಲಿ ಫಿಟ್ನೆಸ್ ಅನ್ನ ಕಾಯ್ದುಕೊಳ್ಳೋಕೆ ಈಗ ಕಟ್ಟುನಿಟ್ಟಿನ ಅಭ್ಯಾಸ ಶುರು ಮಾಡಿದ್ದಾರೆ. ವಿಂಡೀಸ್ ಸರಣಿಗಾಗಿ ಸಿದ್ಧತೆ ಶುರು ಮಾಡಿದ ಹಿಟ್ ಮ್ಯಾನ್. ದಕ್ಷಿಣ ಆಫ್ರಿಕಾ, ಜಿಂಬಾಬ್ವೆ ಹಾಗೆ ನಮೀಬಿಯಾದ ಆತಿಥ್ಯದಲ್ಲಿ 2027ರ ಏಕದಿನ ವಿಶ್ವಕಪ್ ನಡೆಯಲಿದೆ. ಭಾರತದ ಪರ ರೋಹಿತ್ ಅವರ ಸ್ಥಾನದ ವಿಚಾರ ಈಗ ಚರ್ಚೆ ಆಗ್ತಾನೆ ಇದೆ. ಟೆಸ್ಟ್ ಹಾಗೆ T20 ಫಾರ್ಮೆಟ್ನಿಂದ ಶಾಶ್ವತವಾಗಿ ಹೊರ ಬಂದಿದ್ರು ಕೂಡ 2027ರ ಏಕದಿನ ವಿಶ್ವಕಪ್ನಲ್ಲಿ ಇನ್ನೂ ಕೂಡ ಭಾಗವಹಿಸಬೇಕು ಎನ್ನುವಂತ ಟಾರ್ಗೆಟ್ ಇದೆ ಅವರಲ್ಲಿ. ಹಾಗೆ ಅವರ ಕೆರಿಯರ್ನ ಪರಮ ಗುರಿಯೇ ವಿಶ್ವಕಪ್ ಅನ್ನ ಗೆಲ್ಲೋದು. ಇದಕ್ಕಾಗಿ ಭಾರತದ ಪರ ನಡೆಯುವಂತ ಪ್ರತಿ ಏಕದಿನ ಸರಣಿಗಳಲ್ಲೂ ಕೂಡ ದಿ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟು ಸೀಟ್ ಅನ್ನ ರಿಸರ್ವ್ ಮಾಡಿಕೊಳ್ಬೇಕು ಅಂತ ಹಠಕ್ಕೆ ಬಿದ್ದಿದ್ದಾರೆ. ಹೀಗಾಗಿ ಭರ್ಜರಿ ತಯಾರಿಯನ್ನು ಕೂಡ ನಡೆಸಿದ್ದಾರೆ. ಭಾರತ ಹಾಗೆ ವೆಸ್ಟ್ ಇಂಡೀಸ್ ನಡುವಿನ ಏಕದಿನ ಸರಣಿ ನೆಕ್ಸ್ಟ್ ಮಂತ್ ಅಂದ್ರೆ ಸೆಪ್ಟೆಂಬರ್ 8ನಲ್ಲಿ ನಡೆಯಲಿದೆ. ಸೆಪ್ಟೆಂಬರ್ 27ರಂದು ತಿರುವನಂತಪುರಂನಲ್ಲಿ ಮೊದಲ ಪಂದ್ಯ ಆರಂಭ ಆದ್ರೆ ಎರಡನೇ ಏಕದಿನ ಪಂದ್ಯ ಸೆಪ್ಟೆಂಬರ್ 30ರಂದು ಗುವಾಹಟಿಯಲ್ಲಿ ನಡೆಯಲಿದೆ. ಹಾಗೆ ಸರಣಿಯ ಕೊನೆ ಅಥವಾ ಮೂರನೇ ಪಂದ್ಯ ಅಕ್ಟೋಬರ್ 3ರಂದು ನ್ಯೂ ಚಂಡೀಗಢ್ನಲ್ಲಿ ನಡೆಯಲಿದೆ. ಇದೇ ಸರಣಿಗಾಗಿ ಮುಂಬೈನಲ್ಲಿ ತಮ್ಮ ತರಬೇತಿಯನ್ನ ಅಧಿಕೃತವಾಗಿ ಆರಂಭ ಮಾಡಿದ್ದಾರೆ. ಮುಂಬೈನ ಮುಂಬೈ ಕ್ರಿಕೆಟ್ ಅಸೋಸಿಯೇಷನ್ ಮೈದಾನದಲ್ಲಿ ಮಾಜಿ ಸಹ ಆಟಗಾರ ಧವಲ್ ಕುಲಕರ್ಣಿ ಅವರ ಜೊತೆಗೆ ಕಸರತ್ತನ್ನ ನಡೆಸಿದ್ದಾರೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ರೋಹಿತ್ ಶರ್ಮಾ ಉತ್ತಮ ಫಾರ್ಮ್ನಲ್ಲೇ ಇದ್ದು ತಮ್ಮ ಬ್ಯಾಟಿಂಗ್ ಮೂಲಕವೇ ತಮ್ಮ ಸ್ಥಾನವನ್ನ ರಿಸರ್ವ್ ಮಾಡ್ತಿದ್ದಾರೆ. ಇಂಗ್ಲೆಂಡ್ ಸರಣಿಯಲ್ಲೂ ಶತಕ ಬಾರಿಸಿದ್ದ ರೋಹಿತ್. ಇನ್ನು ಕಳೆದ ಜುಲೈನಲ್ಲಿ ನಡೆದ ಇಂಗ್ಲೆಂಡ್ ವಿರುದ್ಧದ ಏಕದಿನ ಸರಣಿಯಲ್ಲಿ ರೋಹಿತ್ ಶರ್ಮಾ ಅದ್ಭುತ ಪ್ರದರ್ಶನ ನೀಡಿದ್ರು. ಮೊದಲ 2 ಏಕದಿನ ಪಂದ್ಯಗಳಲ್ಲೇನೋ ಅಷ್ಟೇನು ಸೌಂಡ್ ಮಾಡೋಕ್ಕಾಗಿರ್ಲಿಲ್ಲ. ಮೊದಲ ಏಕದಿನ ಪಂದ್ಯದಲ್ಲಿ 11 ರನ್ಗಳಿಗೆ ಔಟ್ ಆದ್ರೆ ಎರಡನೇ ಪಂದ್ಯದಲ್ಲಿ 26 ರನ್ಗಳಿಗೆ ಅವರ ಬ್ಯಾಟಿಂಗ್ ಸೀಮಿತವಾಗಿತ್ತು. ಆದ್ರೆ ಲಾರ್ಡ್ಸ್ ಮೈದಾನದಲ್ಲಿ ಅಕ್ಷರಶಃ ಬಿರುಗಾಳಿ ಎಬ್ಬಿಸಿದ್ರು. 110 ಬಾಲಲ್ಲಿ 17 ಬೌಂಡ್ರಿ ಹಾಗೆ 5 ಸಿಕ್ಸರ್ಗಳೊಂದಿಗೆ 138 ರನ್ಗಳನ್ನ ಕಲೆ ಹಾಕಿದ್ರು. ಇದು ಕಳೆದ 11 ಏಕದಿನ ಪಂದ್ಯಗಳಲ್ಲಿ ಅವರ ಬ್ಯಾಟಿಂದ ಬಂದಂತ ಮೊದಲ ಶತಕ ಆಗಿತ್ತು. ಲಾರ್ಡ್ಸ್ನ ಸೆಂಚುರಿ ಬಳಿಕ ಕೂಡ 50 ಓವರ್ಗಳ ತಂಡದಲ್ಲಿ ಅವರ ಪ್ರೆಸೆನ್ಸ್ ಬಗ್ಗೆ ಆಗಿಂದಾಗೆ ಊಹಾಪೋಹಗಳು ನಡೀತಾನೆ ಇರುತ್ತೆ. ರೋಹಿತ್ ಶರ್ಮಾ ಅವರ ವಯಸ್ಸು ಹಾಗೆ ತಂಡದ ಭವಿಷ್ಯದ ದೃಷ್ಟಿಯಿಂದ ಯಶಸ್ವಿ ಜೈಸ್ವಾಲ್ಗೆ ಏಕದಿನ ತಂಡದಲ್ಲಿ ಓಪನರ್ ಸ್ಲಾಟ್ನಲ್ಲಿ ಅವಕಾಶಗಳು ಸಿಗಬೇಕು ಅಂತೇಳಿ ಕೆಲವರು ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಆದ್ರೆ ರೋಹಿತ್ರನ್ನ ಬಿಟ್ಟು BCCI ವಿಶ್ವಕಪ್ ಆಡೋದು ಸುಲಭದ ಮಾತಲ್ಲ. ಯಾಕಂದ್ರೆ ರೋಹಿತ್ ಶರ್ಮಾ ಭಾರತ ಪರ ತಂಡದಲ್ಲಿ ಇದ್ದಷ್ಟು ಕೂಡ ತಂಡಕ್ಕೆ ಲಾಭ. ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇದೆ. ಹಿರಿಯ ಆಟಗಾರ. ಕಳೆದ ವಿಶ್ವಕಪ್ನಲ್ಲಿ ನಾಯಕನಾಗಿ ತಂಡವನ್ನ ಫೈನಲ್ಗೂ ಕೂಡ ಕೊಂಡೊಯ್ದಿದ್ರು. ಬ್ಯಾಟಿಂಗ್ ಕೂಡ ಚೆನ್ನಾಗಿ ಇರೋದ್ರಿಂದ ರೋಹಿತ್ ಆಡಬೇಕು ಅಂತ ಎಲ್ಲರೂ ಕೂಡ ಅವರ ಬೆನ್ನಿಗೆ ನಿಂತಿದ್ದಾರೆ. ಸೊ ಮಾಜಿ ಆಟಗಾರರಾಗಿರುವಂತ ಅಜಿಂಕ್ಯ ರಹಾನೆ ಹಾಗೆ ಆಕಾಶ್ ಚೋಪ್ರಾ ಸೇರಿದಂತೆ ಸಾಕಷ್ಟು ದಿಗ್ಗಜರು ಕೂಡ ರೋಹಿತ್ ಶರ್ಮಾ ಅವರ ಫಿಟ್ನೆಸ್ ಹಾಗೆ ಇತ್ತೀಚಿನ ಫಾರ್ಮ್ ಅನ್ನ ನೋಡ್ಕೊಂಡೇ 2027ರ ವಿಶ್ವಕಪ್ನಲ್ಲಿ ರೋಹಿತ್ಗೆ ಅವಕಾಶ ಕೊಡಿ ಅಂತೇಳಿ ಬ್ಯಾಟ್ ಮಾಡ್ತಿದ್ದಾರೆ. ಇನ್ನು ರೋಹಿತ್ರ ಏಕದಿನ ಪಂದ್ಯಗಳ ಸ್ಟಾಟ್ಸ್ ಅನ್ನ ನೋಡೋದಾದ್ರೆ 288 ಏಕದಿನ ಪಂದ್ಯಗಳನ್ನಾಡಿದ್ದಾರೆ. ಹಾಗೆ 48.95ರ ಅವರೇಜ್ ನಲ್ಲಿ 34 ಶತಕಗಳನ್ನ ಬಾರಿಸಿದ್ದಾರೆ. ಹಾಗೆ 62 ಅರ್ಧ ಶತಕಗಳೊಂದಿಗೆ 11,895 ರನ್ಗಳನ್ನ ಕಲೆ ಹಾಕಿದ್ದಾರೆ. ಅಂದ್ರೆ ಲಂಕಾ ವಿರುದ್ಧ ಏಕದಿನ ಮಾದರಿಯ ಕ್ರಿಕೆಟ್ನಲ್ಲಿ 264 ರನ್ ಹೊಡೆದಿದ್ದು ಅವರ ಇಂಡಿವಿಜುವಲ್ ಹೈಯೆಸ್ಟ್ ಸ್ಕೋರ್ ಆಗಿದೆ.
ಸೊ ಮುಂದಿನ ವಿಶ್ವಕಪ್ನಲ್ಲೂ ಕೂಡ ಟ್ರೋಫಿಯನ್ನ ಗೆಲ್ಲಲೇಬೇಕು ಅಂತ ಟಾರ್ಗೆಟ್ನಲ್ಲಿರುವಂತಹ ಹಿಟ್ ಮ್ಯಾನ್ ಈಗಾಗಲೇ ಭರ್ಜರಿ ಪ್ರಾಕ್ಟೀಸ್ ಆರಂಭ ಮಾಡಿದ್ದಾರೆ. ಒಟ್ನಲ್ಲಿ ರೋಹಿತ್ ಶರ್ಮಾ ವಿಶ್ವಕಪ್ ಆಡೋದ್ರಿಂದ ಎಲ್ಲರಿಗೂ ಕೂಡ ಲಾಭವೇ ಇದೆ. ಹೀಗಾಗಿ ಬಿಸಿಸಿಐ ತನ್ನ ಮೊಂಡಾಟವನ್ನ ಬಿಟ್ಟು ರೋಹಿತ್ ವಿಚಾರದಲ್ಲಿ ಒಂದು ಕ್ಲೈಮ್ಯಾಕ್ಸ್ ಕ್ಲಾರಿಟಿಯನ್ನು ಕೊಡಬೇಕಿದೆ. ನಮಸ್ಕಾರ.